ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರವೀಣ್ ವೈಭವ್. ಇವತ್ತು ಸಲಾರ್ ಮೂವಿನ ನೋಡ್ಕೊಂಬಂದೆ. ನಮ್ಮ ಪ್ರಶಾಂತ್ ನೀಲ್ ತೆಗೆದಿರೋದು. ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಮೂವಿ ಅಂತೂ. ಆ್ಯಸ್ ಯೂಶುವಲ್ ಅವರು ಯಾವಾಗಲೂ ಡಾರ್ಕ್ ಲೈಟಲ್ಲಿ ಆಟ ಆಡೋದವರು, ಗ್ರೇ ಶೀಟ್ಸಲ್ಲಿ. ಸಲಾರ್ ಬಂದು ನಮ್ಮ ಶ್ರೀಮುರಳಿ ಅಭಿನಯದ ಉಗ್ರಂ ಮೂವಿ ಟೋಟಲ್ ರೀಮೇಕೇ. ಅದು ಸ್ವಲ್ಪ ಅಪ್ಡೇಟ್ ಮಾಡಿದ್ದಾರೆ. ಇನ್ನೂ ಒಳ್ಳೊಳ್ಳೆ ಎಲಿಮೆಂಟ್ಸ್ಗಳನ್ನ ಹಾಕಿ ಅಪ್ಡೇಟ್ ಮಾಡಿ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಉಗ್ರಂ ಮೂವಿನ ಇನ್ನೂ ಒಂದು ಒಳ್ಳೆ ರೀತಿಲಿ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಪಾರ್ಟ್ 2 ಹೇಗೆ ಬರುತ್ತೆ ನೋಡಬೇಕು. ಅದನ್ನು ಪ್ರಭಾಸ್ಗೆ ಅವ್ರಿಗೆ ಒಂದು ಒಳ್ಳೆ ಕಂಬ್ಯಾಕ್ ಆಯ್ತದು. ರಾಧೇಶ್ಯಾಮ ಆದಮೇಲೆ ಸ್ವಲ್ಪ ಹೋಗ್ಬಿಟ್ಟಿತ್ತು ಅವ್ರದ್ದು. ಸಲಾರ್ ಮೂವಿಯಿಂದ ಅವರು ಮತ್ತೆ ಫಾರ್ಮಿಗೆ ಬಂದಿದ್ದಾರೆ ಪ್ರಭಾಸ್ ಅವರು. ಅದೊಂದು ಕಡೆ ಖುಷಿ ಆಗುತ್ತೆ. ಇನ್ನೊಂದು ಕಡೆ ನಮಗೆ ದೊಡ್ಡ ಬೇಜಾರು ಏನಂದರೆ, ನಮ್ಮ ಪ್ರಶಾಂತ್ ನೀಲ್ ಅವರು ಇಷ್ಟು ಬೇಗ ಬೇರೆ ಭಾಷೆಗಳಿಗೆ ಹೋಗಿ ಬೇರೆ ಹೀರೋಗಳು ಹಾಕ್ಕೊಂಡು ಮೂವಿ ಮಾಡಬಾರ್ದಾಗಿತ್ತು. ನಮ್ಮ ಕನ್ನಡದ ಹೀರೋಗಳನ್ನೇ ಹಾಕ್ಕೊಂಡು ಮೊದಲು ಮೂವಿ ಮಾಡಿ ಫಸ್ಟ್ ಇಲ್ಲಿ ಪ್ರಿಫರೆನ್ಸ್ ಕೊಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು. ಅವರ ಥಾಟ್ ಪ್ರೊಸೆಸ್ ಏನಿತ್ತೋ ಗೊತ್ತಿಲ್ಲ. ಅವರು ಹೇಳಿದ್ದಾರೆ ಎಲ್ಲ ಕಡೆಯೂ, ಯಾರು ಫಸ್ಟ್ ಬಂದು ಪ್ರಿಫರ್ ಮಾಡಿದ್ದಾರೆ ನನಗೆ ಅವ್ರು ಹೋಗಿದ್ದೀನಿ ಅಂತ. ಅದು ಓಕೆ, ಒಂದು ಕಡೆ ಇಟ್ಕೊಳ್ಳೋಣ. ಫಸ್ಟ್ ಬಂದರು ಈ ಕೇಳಿದ್ರು ಮಾಡಿದ್ರು ಅಂತ. ಬಟ್ ಆ್ಯಸ್ ಎ ಕನ್ನಡ ಡೈರೆಕ್ಟ್ರಾಗಿ ನಾವು ಅವರನ್ನು ಫಸ್ಟ್ ಮೂವಿಲೇ ಅವ್ರ ಮೂವಿಗಳನ್ನ ನೋಡಿ ತುಂಬ ಚೆನ್ನಾಗಿ ಬೇಸಿಕಾಗಿ ನಾವೇ ಆಲ್ಮೋಸ್ಟ್ ಪ್ರಮೋಷನ್ನೇ ಮಾಡ್ಬೋದಿದ್ವಿ ಉಗ್ರಂಗೆ. ಮೊದಲನೇ ಟ್ರೈಲರ್ ಕಟ್ಟಾದಾಗ ನಾನು ಮತ್ತು ನಮ್ಮ ಬ್ರದರು ಕೂತ್ಕೊಂಡು ಎಷ್ಟು ಪ್ರಮೋಟ್ ಮಾಡಿದ್ದೀವಿ ಆ ಮೂವಿನ ಅಂದರೆ, ಇದು ಪ್ರಶಾಂತ್ ನೀಲ್ ಅವ್ರಿಗೆಲ್ಲ ಗೊತ್ತಾಗಲ್ಲ. ನಮ್ದು ಹಳೆ ಫೇಸ್ಬುಕ್ಗಳು ಅಕೌಂಟ್ಗಳು ತಗೊಂಡು ನೋಡ್ರೆ ಗೊತ್ತಾಗುತ್ತೆ ಉಗ್ರಂನಲ್ಲಿ ಹೆಂಗೆ ಪ್ರಮೋಟ್ ಮಾಡಿದ್ದೀವಿ ಅಂತ. ಅದ್ರ ಜೊತೆಗೆ ಆ ಉಗ್ರಂ ಡಿಸ್ಟ್ರಿಬ್ಯೂಟರ್ ತೊಗೊಂಡಿದ್ದೆ ನಮ್ಮ ತೂಗುದೀಪ ಶ್ರೀನಿವಾಸ್ ಅವರು, ದರ್ಶನ್ ಅವರು. ಅವ್ರಿಗೆ ಒಂದು ಮೂವಿ ಮಾಡಬೇಕಾಗಿತ್ತು ಅವರು. ಉಗ್ರಂ ಆದಮೇಲೆ ಅಟ್ಲೀಸ್ಟ್ KGF ಆದಮೇಲೆ ಅವ್ರಿಗೊಂದು ಮೂವಿ ಮಾಡಬೇಕಾಗಿತ್ತು ಅವರು. ಆ ವಿಷಯದಲ್ಲಿ ನನಗೆ ತುಂಬ ಬೇಜಾರು ಮಾಡ್ತಾರೆ ಪ್ರಶಾಂತ್ ಅವರು. ನಮ್ಮ ಕರ್ನಾಟಕದ ಡೈರೆಕ್ಟರ್ ಆಗಿಬಿಟ್ಟು ಒಳ್ಳೊಳ್ಳೆ ಚಿತ್ರ ಮಾಡೋಂಥ ಇಂಥ ಮೇಯ್ನ್ ಡೈರೆಕ್ಟ್ರುಗಳೇ ಪಕ್ಕ ಸ್ಟೇಟಿಗೆ ಹೋಗ್ಬಿಟ್ಟು ಅವ್ರ ಹೀರೋಗಳು ಹಾಕ್ಕೊಂಡು ಅವ್ರ ಸ್ಟೇಟಾಗಿ ಉದ್ಧಾರ ಮಾಡ್ತಾಯಿದ್ರೆ ನೀವು ದುಡ್ಡು ಅಂದರೆ, ಗುರು ನೀನು ದುಡ್ಡು ಮಾಡ್ಕೋ, ಯಾರು ಬೇಡ ಅಂತಾರೆ. ದುಡ್ಡು KGF ಡಬಲಾಗೆ ಮಾಡಿಕೊಡ್ತಲ್ಲ ನಿನಗೆ. ಕನ್ನಡದ ಹೀರೋಗಳು ಹಾಕ್ಕೋಬೇಕು ತಾನೆ ಫಸ್ಟು. ಸುದೀಪ್ ಅವ್ರನ್ನ, ದರ್ಶನ್ ಅವ್ರನ್ನ, ಧ್ರುವ ಸರ್ಜಾ ಅವ್ರನ್ನ, ಇನ್ನೂ ಒಳ್ಳೊಳ್ಳೆ ಆ್ಯಕ್ಟ್ರಿಗಳಿದ್ದಾರೆ. ಅವ್ರನ್ನೆಲ್ಲ ಹಾಕ್ಕೊಂಡು ಮಾಡಿದಿದ್ರೆ ಪ್ರಶಾಂತ್ ನೀಲ್ ಅವರು ತುಂಬ ಖುಷಿಯಾಗಿರೋದು ನಮಗೆ. ಇನ್ನೂ ಕಾಲ ಮಿಂಚಿಲ್ಲ. ದಯವಿಟ್ಟು ಮತ್ತೆ ಇನ್ನೂ ಅವ್ರುಗಳಿಗೆ ಮೂವಿ ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು ವಾಪಸ್ ಬಂದು ನಮ್ಮ ಕನ್ನಡ ಹೀರೋಗಳನ್ನ ಹಾಕ್ಕೊಂಡು ನಮ್ಮ ಇಂಡಸ್ಟ್ರಿನ ಬೆಳೆಸ್ರಿ ಫಸ್ಟು. ಆಮೇಲೆ ಹೋಗಿ ಪಕ್ಕದವ್ರಿಗೋ ಅವ್ರ ಪಕ್ಕದವ್ರನ್ನ ಯಾರನ್ನೋ ಹಾಕ್ಕೊಂಡು ಮಾಡಿ. ನೀವು ಒಳ್ಳೊಳ್ಳೆ ಡೈರೆಕ್ಟ್ರುಗಳು ನೀವುಗಳೇ ಈ ಥರ ಬಿಟ್ಬಿಟ್ಟು ಹೋಗ್ಬಿಟ್ರೆ ಇಲ್ಲ. ಅದು ಹೇಳ್ಬೇಕು ಅನ್ನಿಸ್ತು ನನಗೆ. ಅದು ತುಂಬ ಬೇಜಾರಾಯಿತು ಪ್ರಶಾಂತ್ ನೀಲ್ ಅವರಿಂದ ನಮಗೆ. ಓಕೆ, ಏನೋ ಒಂದು ಅದು ಆಗಿದೆ, ಪಾಸ್ಟ್ ಇಸ್ ಪಾಸ್ಟ್ ಅನ್ನೋ ಥರ. ನೆಕ್ಸ್ಟ್ ಮೂವಿಗಳನ್ನ ಆಡಿದ್ರೂ ಸಲಾರ್ 2 ಆದಮೇಲೆ ದಯವಿಟ್ಟು ವಾಪಸ್ ಕನ್ನಡಕ್ಕೆ ಬಂದು ನಮ್ಮ ಕನ್ನಡ ಹೀರೋಗಳನ್ನ, ನಮ್ಮ ಕನ್ನಡನ ಅವ್ರಿಗೆ ಒಳ್ಳೆ ಮೂವಿಗಳನ್ನ ಮಾಡಿ ಅಂತ ಕೇಳ್ಕೊತೀನಿ ಅವ್ರನ್ನ. ಅದನ್ನು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮೂವಿಗಳು, ನಮ್ಮ ಇಂಡಸ್ಟ್ರಿ ಬೆಳಿಬೇಕು. ಮೊದಲು ನಾವೇ ಪ್ರಮೋಷನ್ ಮಾಡ್ತೀವಿ ಗುರು. ನೀನು ಮೂವಿ ತೆಗಿತಿದ್ಯಾ ಅಂತಂದರೆ ಪ್ರಮೋಷನ್ ಜೋರಾಗೇ ಮಾಡ್ತೀವಿ ನಾವೇನೆ. ಯಾಕಂದರೆ ನೀನು ಅದೇ ಥರ ಮಾಡ್ತೀಯ. ಅದಕ್ಕೋಸ್ಕರ